ಕಲರ್ ಏನು ಹೋಗಲ್ವಾ? ಬಿಡು ಬೇಡ ಬೇಡ ಬಿಡು ಬೇಡ ಬಿಡು. ಹೋಲಿ ಚೆನ್ನಾಯ್ತಾ ಸೀಬೆಣ್ಣು? ಚೆನ್ನಾಗಿಲ್ಲ? ನಿನಗೇನು ಚೆನ್ನಾಗಿರ್ತಿತ್ತು, ನಿಂಗೇನು ಚೆನ್ನಾಗಿರಲ್ಲ ಅಲ್ವಾ? ಚಾಕ್ಲೇಟ್ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವು ನೋಡ್ತಾ ಇದ್ದೀರಾ ಅಕ್ಕರೆಯಿಂದ ಕಾವ್ಯ ವ್ಲಾಗ್ಸ್ನ. ಸೊ ನಿನ್ನೆ ವ್ಲಾಗ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾವು ಸೇಫಾಗಿ ಲ್ಯಾಂಡ್ ಆದ್ವಿ. ಸೊ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವ್ಲಾಗ್ನ. ಇವತ್ತೇನೇನೆಲ್ಲ ಆಗುತ್ತೆ ಅನ್ನೋದನ್ನು ನಾನು ಶೇರ್ ಮಾಡ್ತೀನಿ. ಕೊನೆ ತನಕ ವಿಡಿಯೋನ ನೋಡಿ. ಎಲ್ಲ ಆಚೆ ಹೋಗಿದ ತಕ್ಷಣ ಎಲ್ಲ ಕ್ಲೀನ್ ಮಾಡೋದಕ್ಕೆ ಅಂತೇಳಿ ಜನಗಳು ಹೋಗ್ತಾರೆ. ಸೊ ಅಲ್ಲೇ ಇರ್ತಾರೆ ರೆಡಿ. ಆ್ಯಕ್ಚುಲಿ ನಾವು ಹೊರಗಡೆ ಬರೋಷ್ಟರೊಳಗೆ ಅವ್ರು ಆಲ್ರೆಡಿ ಇರ್ತಾರೆ. ನಾನೇ ಲಾಸ್ಟ್ ಅಂತ ಹೇಳ್ಬೋದು. ಯಾಕೆ ಅಂದರೆ ನನಗೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಬೇಕಾಗಿತ್ತು ನೆನ್ನೆನೇ ಹೇಳ್ದಂಗೆ. ಹಾಗೆಯೇ ಸ್ವಲ್ಪ ನನ್ನದು ಬ್ಯಾಗ್ಸ್ ಎಲ್ಲ ಇದು ಇಲ್ಲೇ ಇತ್ತು, ಅದನ್ನೆಲ್ಲ ತೊಗೋಬೇಕಾಗಿತ್ತು. ಸೊ ಹಾಗಾಗಿ ಸ್ಟ್ರೋಲರು ಬೇಬಿ ಕೇರ್ಗೆ ಹೋಗಿ ಬರೋಣ. ಫಸ್ಟು ಬೇಬಿ ಕೇರ್ಗೆ ಹೋಗಿ ಬರೋಣ. I don't know. People, because the time बहुत कम है, जल्दी चलना है. ಆ್ಯಕ್ಚುಲಿ ಡೈಪರ್ನ ನಾನು ಅವಳಿಗೆ ಚೇಂಜ್ ಮಾಡಿದ್ದೆ ಫ್ಲೈಟ್ ಒಳಗಡೆ. ನಾನು ಏನು ಮಾಡಬೇಕಿತ್ತಂದರೆ ಮತ್ತೆ ಅವಳಿಗೆ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ನನಗೆ ವಾಶ್ರೂಮ್ಗೆ ಹೋಗಬೇಕಾಗಿತ್ತು. ನಾನು ಬ್ಯಾಂಗ್ಳೂರಲ್ಲಿ ಏರ್ಪೋರ್ಟಲ್ಲಿ ಇದ್ದಾಗ 4 o'clock ಏನೋ ಇದ್ದಾಗ ನಾನು ಹೋಗಿದ್ದಿದ್ದು. ಸೊ ಹಾಗಾಗಿ ಬೇಬಿ ಕೇರ್ನ ಹುಡುಕ್ತಾ ಇದ್ದೆ. ಅಲ್ಲೇ ಇರುತ್ತೆ, ಅವಳನ್ನು ಕೂರಿಸಿ ಆರಾಮಾಗಿ ಸಿಂಗಲ್ ಇರುತ್ತೆ ಅಂತ. ಬಟ್ ಇಲ್ಲಿ ಎಷ್ಟು ಹುಡುಕಿದ್ರೂ ಕೂಡ ಸಿಗಲೇ ಇಲ್ಲ ಬೇಬಿ ಕೇರು. ಅದಾದಮೇಲೆ ಇಮಿಗ್ರೇಷನ್ ಇರುತ್ತೆ, ಇಮಿಗ್ರೇಷನ್ ಹತ್ರ ಎಲ್ಲ ಹೋಗಬೇಕು. ಆಮೇಲೆ ನಮ್ಮ ಬ್ಯಾಗ್ ಲಗೇಜ್ದು ಎಲ್ಲಿ ಹಾಕಿರ್ತಾರೆ, ನಮ್ಮ ಫ್ಲೈಟ್ ನಂಬರ್ ಹಾಕ್ಬಿಟ್ಟು ಎಲ್ಲಿಂದ ಬಂದಿದೆ ಅನ್ನೋದನ್ನು ಈ ಥರ ಡಿಸ್ಪ್ಲೇ ಮಾಡ್ತಿರ್ತಾರೆ. ನಾವು ಅದನ್ನು ನೋಡಿಕೊಂಡು ಇದಕ್ಕೆ ಹೋಗಬೇಕಾಗುತ್ತೆ. ಸೊ ಫಸ್ಟ್ ನಾವು ಅದಕ್ಕಿಂತ ಮುಂಚೆ ಇಮಿಗ್ರೇಷನ್ ಅಂತ ಮಾಡ್ತಾರೆ. ಸೊ ನಾವೆಲ್ಲಿಂದ ಬಂದಿದ್ವಿ, ನಮ್ಮ ಪಾಸ್ಪೋರ್ಟ್ ಎಲ್ಲ ಚೆಕ್ ಮಾಡ್ತಾರೆ, ಮತ್ತು ಫಿಂಗರ್ ಪ್ರಿಂಟ್ಸ್ ಎಲ್ಲ ಇಟ್ಕೋತಾರೆ. ನಾನು ಲಾಸ್ಟ್ ಇಯರ್ ಹೋದಾಗ್ಲೂ ವೀಡಿಯೋಗಳನ್ನ ಶೇರ್ ಮಾಡಿದ್ದೆ. ಸೊ ಇದೇ ಇಮಿಗ್ರೇಷನ್ನು. ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಮಕ್ಕಳಿರೋರಿಗೆ ಒಂದು ಇದನ್ನು ಸಪ್ರೇಟಾಗಿ ಎಂಟ್ರಿ ಬಿಟ್ಟಿರ್ತಾರೆ. ಈ ಏಜ್ ಆದವರು ಮತ್ತು ಮಕ್ಕಳಿರೋರು, ಪ್ರೆಗ್ನೆಂಟ್ ವುಮೆನ್ಸ್ ಆ ಥರದವರೆಲ್ಲ. ಸೊ ಇಲ್ಲಿ ಅದೇ ಹೀಗಿರತಕ್ಕಂಥವ್ರನ್ನೇ ಜಾಸ್ತಿ ಇದು ಮಾಡಿದರು. ನಾವು ಅಲ್ಲೇ ಹೋದ್ವಿ. ಆ್ಯಕ್ಚುಲಿ ಅವರೇ ಹೇಳ್ತಾರೆ. ಸೊ ಅದಾದಮೇಲೆ ನಾವು ಬ್ಯಾಗೇಜ್ ಇರುತ್ತೆ, ಅದಾದಮೇಲೆ ಆ್ಯಕ್ಚುಲಿ ಇಲ್ಲಿವರೆಗೂ ಬಂದಿದ್ದು ಕಷ್ಟ ಆಗಲಿಲ್ಲ. ಆ್ಯಂಡ್ ಅಲ್ಲಿ ಲಗೇಜ್ ಇರೋದ್ರಿಂದ ಅಷ್ಟೇನು ಕಷ್ಟ ಅನ್ನಿಸ್ಲಿಲ್ಲ ನನಗೆ. ಸೊ ನಮ್ಮ ಬ್ಯಾಗ್ ಕೂಡ ಬಂತು. ತೊಗೊಂಡು ಅದನ್ನೆಲ್ಲ ಇಟ್ಕೊಂಡು ನಾವು ಅಲ್ಲಿದ್ದು ಟ್ರಾಲಿ ಇರುತ್ತಲ್ಲ ಅದನ್ನು ತೊಗೊಂಡೋಗ್ಬೇಕು. ನಾನು ನೀವು ಸ್ಟ್ರೋಲರಲ್ಲಿ ಏನು ಹಾಕಲಿಲ್ಲ, ಆ ಗಾಡಿನೇ ಇರುತ್ತಲ್ವ ಅದರೊಳಗಡೆ ಕೂರಿಸ್ಕೊಂಡೆ. ನಂಗೆ ಅದನ್ನೆಲ್ಲ ತಳ್ಕೊಂಡು ವೀಡಿಯೋಗಳನ್ನ ಮಾಡ್ಕೊಳಕ್ಕಾಗಲಿಲ್ಲ, ಇಷ್ಟೇ ಮಾಡ್ಕೊಂಡಿದ್ದು. ಸೊ ಅದಾದಮೇಲೆ ನಮ್ಮ ಮನೆಯವ್ರು ಬಂದ ತಕ್ಷಣ ಅವರು ಬ್ಯಾಗ್ನೆಲ್ಲ ಇಳಿಸ್ಕೊಂಡು ಅಲ್ಲಿ ಕೆಳಗಡೆ ಹೋಗಿ ಮಾತಾಡೋಣ ಬನ್ನಿ ಅಂತ ಹೇಳಿದ್ರೆ, ಹೆಚ್ಚು ಕಡಿಮೆ ಒಂದು 3/4 ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಅಷ್ಟೇ ನಡ್ಕೊಂಬರ್ಬೇಕಾಗುತ್ತೆ ನಾವು, ಯಾವುದೇ ಫೆಸಿಲಿಟೀಸ್ ಇರಲ್ಲ. ಸೊ ಅದಾದಮೇಲೆ ಕೆಳಗಡೆ ಹೋಗಿ ಮಾತಾಡೋಣ ಅಂದರು. ಯಾಕೆಂದರೆ ಅಲ್ಲೇ ನಿಂತ್ಕೊಂಡ್ರೆ ಅವರು ಪಿಕಪ್ ಮಾಡೋ ಜನಗಳೆಲ್ಲ ಇರ್ತಾರಲ್ವ, ಅಲ್ಲಿ ತುಂಬ ರಶ್ ಅಂತ ಅನಿಸುತ್ತೆ. ಎಷ್ಟು ಕಷ್ಟ ಪಡ್ಕೊಂಡು ಬಂದಿದ್ದೀನಿ ಅಂದರೆ ಇಟ್ಸ್ ಹಾರಿಬಲ್ ಆಗಿತ್ತು. ಅಲ್ಲಿಂದ ಏನು ಕಷ್ಟ ಆಗಲಿಲ್ಲ, ಬಟ್ ಇಲ್ಲಿ ಲಗೇಜ್ ಎಲ್ಲ ತೊಗೊಂಡ್ನಲ್ಲ ಅವಾಗ ಸ್ವಲ್ಪ ತುಂಬ ಡಿಫಿಕಲ್ಟ್ ಅನ್ನಿಸ್ತು. ಆಮೇಲೆ ಓಕೆ, ನಾವು ಲ್ಯಾಂಡ್ ಆಗಿದೆ 10:30. ಒಂದು ಇಮಿಡಿಯೇಟ್ ಏನಾದ್ರು ಇವಳೇನು ನನಗೆ ಹಿಂಸೆ ಕೊಡಲಿಲ್ಲ. ಆ್ಯಕ್ಚುಲಿ ತುಂಬ ನಿದ್ದೆ ಮಾಡಿಬಿಟ್ಟಿದ್ಲು ಏರ್ಪೋರ್ಟಲ್ಲಿ. ಇವಳೇನು ಗೊತ್ತಾ, 3 o'clockವರೆಗೂ ನಿದ್ದೆ ಮಾಡಿರಲಿಲ್ಲ. ಆಫ್ಟರ್ 3 o'clock ಫ್ಲೈಟಿಗೆಲ್ಲ ಒಳಗಡೆ ಇದು ಮಾಡ್ತಾರಲ್ವ, ಕಾಲ್ ಮಾಡ್ತಾರಲ್ವ, ಆವಾಗ ಮಲ್ಕೊಂಡ್ಳು. ಸೊ ಅದಾದಮೇಲೆ ನೆಮ್ಮದಿಯಾಗಿ ಮಲಗಿ ಇನ್ನೇನು ಒಂದು 20 minutes ಇದೆ ಲ್ಯಾಂಡ್ ಆಗೋದು ಅನ್ನೋಂಗೆ ಶಿ ವೋಕಪ್. ಆ್ಯಕ್ಚುಲಿ ಆವಾಗ ತುಂಬ ಸ್ವಲ್ಪ ಕೂಗೋದು ಅಥವಾ ಇಲ್ಲಿಂದ ಹೋಗೋಣ ನಡಿ, ಸ್ಪೇಸ್ ತುಂಬ ಚಿಕ್ಕದಿರುತ್ತಲ್ಲ. ಸೊ ಹಾಗಾಗಿ ನಾವು ಮಾಡಿದ ಬುಕ್ಕಲ್ಲಿ ಸೀಟಲ್ಲಿ ಯಾರೂ ಇರಲಿಲ್ಲ, ಒಬ್ಬರೇ ಒಬ್ಬರು ಬಂದಿದ್ದರು.
ಆ್ಯಕ್ಚುಲಿ ಫುಲ್ ಸೀಟ್ ಖಾಲಿ ಇತ್ತು. ಒಬ್ಬರು ಬಂದು ಬೇರೆಯವ್ರದ್ರಲ್ಲಿ 3 ಜನ ಕೂತಿದ್ದಾರೆ ಅಂತೇಳಿ ಒಬ್ಬರು ಒಂದು ಯಪ್ಪ ಕೂತ್ಕೊಂಡ್ರು. ಅವಳ ಜೊತೆ ಚೆನ್ನಾಗಿ ಆಮೇಲೆ ಎದ್ಮೇಲೆಲ್ಲ ಸ್ವಲ್ಪ ಅವಳ ಜೊತೆ ಆಟ ಆಡಿಕೊಂಡು ನಮ್ಮದು ಫೋಟೋಸ್ ವೀಡಿಯೋಸ್ ಎಲ್ಲ ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಟ್ರು. ಆಮೇಲೆ ಸೊ ಅದಾದಮೇಲೆ ನನಗೆ ಹೊಟ್ಟೆ ಹಸಿತಾ ಇರುತ್ತೆ, ಏನಾದರೂ ತೊಗೊಂಬನ್ನಿ ಅಂತ ಹೇಳಿದೆ. ಇಲ್ಲಿ ಕಟ್ ಫ್ರೂಟ್ಸ್ ಅಂತೂ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ನಾನು ಸ್ವೀಟ್ ಮ್ಯಾಂಗೋ ಥರ ಕೇಳಿದೆ, ತೊಗೊಂಬಂದಿದ್ರು, ತಿಂತಾಯಿದ್ದೀವಿ. ಲಾಸ್ಟ್ ಟೈಮ್ ಗೊತ್ತಿತ್ತಲ್ವ ನನಗೆ ಎಲ್ಲ ಹೇಗಿರುತ್ತೆ ಏನು ಅಂತೇಳಿ ಹೇಳಿದ್ದೆ. ಸೊ ಅದೇ ಥರ ಅದನ್ನು ತೊಗೊಂಬಂದಿದ್ರು. ಹೊಡೆದಾಕ್ತಿದ್ರಲ್ಲ ಅವ್ರನ್ನ, ಬಟ್ ಐಡೆಂಟಿಫೈ ಮಾಡಿ ಹೋದ್ಲು ಖುಷಿ ಪಟ್ಕೊಂಡು. ಅದನ್ನು ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ನಾನು ಸಾಕಾಗಿ ಹೋಗ್ಬಿಟ್ಟಿದ್ದೆ, ಅದಕ್ಕೆ ನನ್ನ ಸ್ಟಿಕ್ಕರ್ ಪಕ್ಕರ್ ಎಲ್ಲ ಹೆಂಗೆಂಗೋ ಆಗ್ಬಿಟ್ಟಿತ್ತು. ಆಮೇಲೆ ಹಂಗೆ ಫ್ರೆಶ್ ಅಪ್ ಆಗಿ ವಾಶ್ರೂಮಲ್ಲಿ ಹೋಗಿ ಬಂದೆ. ಸೊ ನಮ್ಮನೆಯವ್ರು ಅದನ್ನೆಲ್ಲ ಹಾಕ್ಕೊಂಡು ಹೇಳ್ತಾರೆ, ನೀನು ಹೆಂಗಮ್ಮ ತೊಗೊಂಬಂದೆ ಅದನ್ನೆಲ್ಲ ಅಂತೇಳಿ. ಆಮೇಲೆ ಇಲ್ಲ, ಹಿಂಗೆ ಇಟ್ಕೊಂಬನ್ನಿ ಅಂದೆ. ದೊಡ್ಡ ಬ್ಯಾಗ್ ಒಂದು ಆ್ಯಕ್ಚುಲಿ 20 kgs ಬಂದು ಬಟ್ ನಮಗಿರುತ್ತೆ. 7 kgs ಬಂದು ಇದು ಚೆಕ್ಕಿನಲ್ಲಿ ತೊಗೊಂಡೋಗ್ಬೋದು. ಇನ್ನೆಲ್ಲ ಇದರಲ್ಲಿ ಹಾಕಬೇಕಾಗತ್ತೆ. ಅದಾದಮೇಲೆ ಅವಳಿಗೆ 7 kgs ಅಂತ ಬಿಟ್ಟಿದ್ರು. ಇನ್ನು ಸ್ಟ್ರೋಲರ್ ಫ್ರೀ ಇತ್ತು. ಅದನ್ನು ಸ್ಟ್ರೋಲರ್ದು ಇದ್ರದ್ದು ಏನೂ ಇದಾಗಿರಲಿಲ್ಲ. ಬಟ್ ಅದೆರಡು ಲಗೇಜ್ ತೊಗೊಂಬರುವಾಗ ತುಂಬ ಇದಾಯಿತು. ಇಲ್ಲಿ ಹಂಗೆಲ್ಲ ಇಂಡಿಯಾದಲ್ಲಿ ಇದ್ರದ್ದಲ್ಲ, ಬ್ಯಾಂಗ್ಳೂರಲ್ಲೆಲ್ಲ ನಾವು ಗಾಡಿ ಬುಕ್ ಮಾಡ್ಕೊಂಡು ಹಂಗೆ ಹೋಗೋದಲ್ಲ. ಇವಾಗ ಇಂಡಿಯಲ್ಲೂ ಕೂಡ ಅಂದರೆ ಬ್ಯಾಂಗ್ಳೂರಲ್ಲಿ ಕೂಡ ಚೇಂಜ್ ಆಗಿದೆ. ಸೊ ನಾವು ಬುಕ್ ಮಾಡಬೇಕು, ಬುಕ್ ಮಾಡಿ ಅಲ್ಲೋಗಿ ಇದು ಮಾಡಬೇಕು. ಆ ಥರ ಇಲ್ಲೂ ಅಷ್ಟೇ, ನಾವು ಬುಕ್ ಮಾಡೋಂಗಿಲ್ಲ. ಹೋಗ್ಬಿಟ್ಟು ಅಲ್ಲಿ ಟೋಕನ್ ಅಂತ ಸಿಗುತ್ತೆ, ಟೋಕನ್ ತೊಗೊಂಬಂದು ಆ ಟೋಕನಲ್ಲಿ ಬರೆದಿರುತ್ತೆ ಯಾವ ಗಾಡಿ ಮತ್ತು ಯಾವ ಇದಕ್ಕೆ ಹೋಗಬೇಕು ಅಂಥೇಳಿ. ಸೊ ಟೋಕನ್ ತೊಗೊಂಬಂದು ನಾವು ಆ ಗಾಡಿ ಹತ್ರ ಹೋಗಿಬಿಟ್ಟು ಅವರು ನಮ್ಮನ್ನು ಪಿಕಪ್ ಮಾಡ್ಕೊಂಡು ಹೋಗ್ತಾರೆ. ಅಲ್ಲೂ ಕೂಡ ಮೀಟರ್ ಅಂತ ಇರುತ್ತೆ. ಇಲ್ಲ ಹಾಗೇ ಡೈರೆಕ್ಟ್ ಮಾತಾಡ್ಕೊಂಡು ಹೋಗೋರು ಹೋಗ್ತಾರೆ, ಇಲ್ಲ ಮ್ಯಾಪಲ್ಲಿ ಫಾಲೋ ಮಾಡೋರು ಕೂಡ ಇರ್ತಾರೆ. ಸೊ ಅದಾದಮೇಲೆ ನಮಗೆ ಸ್ವಲ್ಪ ದೊಡ್ಡ ಗಾಡಿನೇ ಮಾಡಿದರು. ತುಂಬ ಲಗೇಜ್ ಇದೆ, ಹಿಡಿಯುತ್ತೋ ಇಲ್ವೋ ಅಂತೇಳಿ. ಬಟ್ ಇಲ್ಲಿ ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ, ಬೇರೆ ಕಂಟ್ರೀಸಲ್ಲೆಲ್ಲ ಅಟ್ಲೀಸ್ಟ್ ಇಂಗ್ಲೀಷ್ ಹಿಂದಿನಾದರೂ ಅರ್ಥ ಮಾಡ್ಕೋತಾರೆ. ಬಟ್ ಈ ಇದೆಯಲ್ಲ, ಥೈಲ್ಯಾಂಡಲ್ಲಿ 90% ಜನಕ್ಕೆ ಇಂಗ್ಲೀಷು ಗೊತ್ತಿಲ್ಲ, ಹಿಂದಿನೂ ಗೊತ್ತಿಲ್ಲ. ಓನ್ಲಿ ಅವ್ರಿಗೆ ಗೊತ್ತಿರೋದು ಥಾಯ್ ಲ್ಯಾಂಗ್ವೇಜ್ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ತಲೆ ಕೆಟ್ಟೋಗ್ಬಿಡುತ್ತೆ ಹಂಗೆ. ಮುಂದೆ ಒಂದು ಇಡಬೇಕಿತ್ತು ಅಷ್ಟೇ, ಆಗ್ತಿತ್ತು. ನೀನೇನು ಮಾಡಿದೆ, ಆಮೇಲೆ ನೋಡ್ಬಿಟ್ಟು ಬೇಕಾದ್ರೆ ಚೇಂಜ್ ಮಾಡ್ಬೋದಿತ್ತಲ್ಲ. ಸೊ ಅಂದಿವೆ ಹಿಂಗೇನೆ ನೋಡಿ. ಇದು ಏನು ಡಿಫ್ರೆಂಟ್ ಕಂಟ್ರಿ ಅಂದಿದ ತಕ್ಷಣ ಏನು ಡಿಫ್ರೆಂಟ್ ಆಗಿರಲ್ಲ. ಪೀಪಲ್ ಡಿಫ್ರೆಂಟ್ ಆಗಿರ್ತಾರೆ ಆ್ಯಂಡ್ ಸ್ವಲ್ಪ ಇದೆಲ್ಲ ಆಗಿರುತ್ತೆ. ಸೊ ಸೇಮ್ ರೋಡೆಲ್ಲ ಸೇಮೇ ಇರುತ್ತೆ. ಸೊ ಎಲ್ಲ ಅದನ್ನು ಮಾಡಿಕೊಂಡು ಕ್ಯಾಬ್ನ ಕಳಿಸ್ಬಿಟ್ಟು ನಮ್ಮ ಮನೆಯವ್ರು ಯಾವಾಗಲೂ ದುಡ್ಡು ಲೆಕ್ಕ ಹಾಕೋದು ಇದೇ ಥರ ಕೊಟ್ಬಿಟ್ಟು ಕರೆಕ್ಟಾಗಿ ಇಸ್ಕೊಂಡಿರ್ತಾರೆ ಆಯಿತಾ. ಆದ್ರೂ ಇವ್ರು ಚೆಕ್ ಮಾಡಿನೇ ಇಟ್ಕೋಬೇಕು. ಆದರೂ ಇಂಡಿಯಾ ಮನಿಗೂ ಇಲ್ಲಿಗೂ ಡಿಫ್ರೆನ್ಸ್ ಇರುತ್ತಲ್ವ, ಚೆಕ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಯಾವುದು ಒಂದು 500 ರೂಪಾಯಿ ಆಗಿರಲ್ಲ. ಚೇಂಜ್ ಕೊಟ್ಟಲ್ವನು, ನೀನು ಇಸ್ಕೊಂಡ್ಯಾ? ನೋಡು ಅವಳು ನಿಲ್ಲಿಸು ನನಗೆ. ಉಪ್ಪಿಟ್ಟು ಇಲ್ಲಿ ನೋಡಿಲಿ ಬರೋಕ್ಕೆ ಹೆಂಗೆ ಆಡ್ತಾಳೆ. ನೋಡಲ್ಲಿ ಹೆಂಗೆ ಆಡ್ತಾಳೆ ನೋಡಲ್ಲಿ. ನನ್ನ ಸ್ಟಿಕ್ಕರ್ ಹೋಗಿ ಎಲ್ಲ ಅಂಟ್ಕೊಂಬಿಡೈತೆ ನೋಡು. ಅಯ್ಯೋ ಕಮ್ಮಿ ಅಲ್ಲ ಅವಳು ಇವಾಗ. ಕಿರ್ಚಬಾರ್ದು. ಬೇಕಾ? ಇಂದ ರಾತ್ರಿದು ಬಂಗಾರ ಇದು. ರಾತ್ರಿದಮ್ಮ ಅದು. ಮಕ್ಕಳು ಅಷ್ಟೇ ಕೊಡೋದು. ಬೇಡ ಚಟ್ನಿ ಪುಡಿ ಬೇಡ. I have ಚಟ್ನಿ ಪುಡಿ. I have ಯೋಗರ್ಟ್ ಡಬ್ಬಿಲಿ ಇರುತ್ತೆ. ವೈರು ಅಲ್ಲಿ ಆ ಚೇರ್ ಇಟ್ರೆ ಆಗುತ್ತೆ. ಕೊಡ್ತೀನಿ, ಅಲ್ಲಿ ಇಟ್ಬಿಡ್ತೀನಿ. ಇರೋದು ನಿಮಿಷ ಬೇಡ ಬಾ. ಅವಳಿಗೆ ತಿನ್ನು ನೀನು ಫಸ್ಟ್. ಹೌದಾ? ವೈರು ಹೇಳ್ಕೊಂಡ್ರೆ ಏನಿಲ್ಲ ತಿನ್ನು. ಚಕ್ರ ಮಾಡ್ಕೊಂಡು ರೋಲಿ ಟೇಬಲ್ ಅದ. ಇದರಲ್ಲಿ ಒಂದು ಮಿಲ್ಕ್ ಪೌಡರ್ ಇರುತ್ತಮ್ಮ, ಸಾಲ್ಟ್ ಅಂದ್ಕೊಂಡು ಹಾಕೋಬೇಡ. ಅದು ನೋಡಕ್ಕೆ ಸಾಲ್ಟ್ ಥರನೇ ಇದೆ.
ಮೊಸರನ್ನ ಹಾಕೊಂತ ಆಮೇಲೆ ಬಂದು ಕ್ಲಿಯರ್ ಒಂದು ಸ್ವಲ್ಪ ಜಾಸ್ತಿ ನಂಗೆ ಚೂರು ಜಾಸ್ತಿ ಅನಿಸ್ತದೆ. ದಿಸ್ ಇಸ್ ಫಾರ್ ಯು. ಆಫೀಸಲ್ಲಿ ಬೇಬಿ ಸ್ಲಿಪ್ಪರ್ಸ್ ಇದೆ ಮಾಲ್ ಬೇಡ. ಸೊ ಸ್ವಲ್ಪ ಹೊತ್ತಾದ್ಮೇಲೆ ಮಲಗಿ ಎದ್ದೆಲ್ಲ ಆಯಿತು. ಈವ್ನಿಂಗ್ ಸ್ವಲ್ಪ ಆಚೆ ಹೋಗೋಣ ಅಂದರೆ ಇಲ್ಲೇ ಲಾಂಚ್ ಹತ್ರ ಹೋಗಿ ಬರೋಣ ಅಂತೇಳಿ ಹೋಗ್ತಾಯಿದ್ದೆ. ಅವಳಿಗೂ ಕೂಡ ಸ್ವಲ್ಪ ಚಿಕ್ಕದಾಯ್ತಲ್ವ ರೂಮೆಲ್ಲ, ಬರೀ ಹಾಲು ಮತ್ತು ರೂಮ್ ಥರ ಇದ್ದಿದ್ದು ಅವ್ರಿಗೆ ಆಫೀಸಿಂದ ಕೊಟ್ಟಿದ್ದಂಥ ರೂಮು. ಸೊ ಹಾಗಾಗಿ ಅವಳಿಗೂ ಸ್ವಲ್ಪ ಕೆಳಗಡೆ ಆಡಿಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಲಾಸ್ಟ್ ಇಯರ್ ಎಲ್ಲ ನಾನು ಇದ್ದಿದ್ದು ರೂಮಿಂದು ಮತ್ತು ಎಲ್ಲೆಲ್ಲಿ ಹೋಗಿದ್ವಿ ಅದನ್ನೆಲ್ಲ ಸ್ವಲ್ಪ ಜಾಸ್ತಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ, ವೀಡಿಯೋಸ್ಗಳನ್ನ ನೋಡಿ. ಲಾಸ್ಟ್ ಇಯರ್ ಇವಳು ಹೊಟ್ಟೆಲಿದ್ಲು, 8 ಮಂತ್ಸಲ್ಲಿದ್ದಾಗ ಬಂದಿದ್ದು. ಇವಾಗ ಇವಳು 9 ಮಂತ್ಸಲ್ಲಿದ್ದಾಗ ಬಂದಿದ್ದೀನಿ. ಸೊ ತುಂಬ ಖುಷಿ ಆಗುತ್ತೆ. ನನ್ನ ಮಗಳು ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಅಂತೇಳಿ ತುಂಬ ಹ್ಯಾಪಿ ಆಗುತ್ತೆ. ಎಂತ ಅಳೋದು? ಇನ್ನೆಲ್ಲ ನೋಡಿ ಎಲ್ಲೆಲ್ಲ ಕರ್ಕೊಂಬರ್ತೀವಲ್ಲ ಬಂಗಾರಿ, ಏನಕ್ಕೆ ಅಳ್ಬೇಕು ನೀನು? ಅಳಬಾರ್ದು. ಹಾಯ್ ಮಾಡು ಬಂಗಾರಿ, ಹಾಯ್. ನೋಡಿ ಇನ್ನೊಂದು ಬೇಬಿ ಕಾಣಿಸ್ತಿದೆಯಾ ಅಲ್ಲಿ, ಬೇಬಿ ಮೇಲೊಂದು ಬೇಬಿ ನೋಡಲ್ಲಿ, ಮೇಲೊಂದು ಬೇಬಿ, ಅಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ಬೇಬಿ 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 ಬೇಬಿ. ಸೋ ಮೆನಿ ವಿವಾ. ಚಿನಿ ವಿವಾ ಎಲ್ಲಿ? ಅಣ್ಣ ಅಪ್ಪು ರೇವಂತ್ ಅಣ್ಣ ಎಲ್ಲಿಮ್ಮ? ರೇವಂತ್ ಎಲ್ಲಿ? ಅಲ್ಲಿದ್ದಾನ? ಟಾಟಾ ಹೋದ್ನಾ ಅಪ್ಪು? ಚಿನಿ ಸಿ 3 people. ಮಮ್ಮಿ ಎಲ್ಲಿ? ಅಪ್ಪು ಕೂತ್ಕೊ, ಹಂಗೆ ಕೂರ್ಚೋ. ಹೆಂಗಿದೆ ಬಿಟ್ಟು? ಚೆನ್ನಾಗಿದೆ ಸೀಟ? ಅಪ್ಪ ಯಾಕೆ? ಆಯ್ ಬೇಬೋ ಬೇಬ್ ಬೇಬ್ ಬೇಬ್. ಚಿಕ್ಕಳಿಯಮ್ಮ ಪುಟಾಣಿ ಪುಟ್ಟಿ, ಪುಟ್ಟ ಪುಟ್ಟಾಣಿ ಪುಟ್ಟಿ, ಬಂತು ನೋಡಿ ಎಲ್ಲಿಗೆ ಪುಟಾಣಿ ಪುಟ್ಟಿ. ಹಾಯ್ ಮಾಡು ಪುಟಾಣಿಗೆ. ಹಾಯ್ ಚಿನಿ, ಹಾಯ್ ಬಾಬು, ಹಾಯ್. ಬೆಂಗಳೂರ್ದು ಇದ್ದಿದ್ದು ಕಾಲ ಯಾವ ಇಲ್ಲ, ಅರ್ಜೆಂಟ್ ಏನೋ ಒಂದು ಬಂತು ಆಫೀಸ್ದು, ಅದು ಬಿಟ್ಬಿಟ್ಟು ಇದು ಮಾಡೋಕ್ಕಾಗಲ್ಲ ಅಲ್ವಾ? ಅಣ್ಣ ಇಲ್ಲಿ ಚೆನ್ನಾಯ್ತಾ ಸೀಬೆಣ್ಣು? ಚೆನ್ನಾಗಿಲ್ಲ? ನಿನಗೇನು ಚೆನ್ನಾಗಿರ್ತಿತ್ತು, ನಿಂಗೇನು ಚೆನ್ನಾಗಿರಲ್ಲ ಅಲ್ವಾ? ಅದು ಪಾಪ ಆವಾಗಿನ ರೋಲಿಂಗ್ ಮಾಡ್ತಿದ್ಲು ಮತ್ತು ಮೂವ್ ಆಗೋದು ಕೂಡ ಮಾಡ್ತಿದ್ಲು. ಸೊ ಅವಳಿಗೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಎದ್ದು ರಾಗಿ ಸರಿನಾ ಮಾಡ್ತಿದ್ದೀನಿ. ಸೊ ನೈಟ್ ಹಾಗೆ ಮಲ್ಕೊಂಬಿಟ್ವಿ, ತುಂಬ ಟಯರ್ಡ್ ಅಂತ ಅನಿಸಿತ್ತು. ಸರಿ, ಸೊ ನಾವು ಸಂಡೇ ಬಂದ್ವಿ ಆ್ಯಕ್ಚುಲಿ. ಸೊ ನಮ್ಮ ಮನೆಯವ್ರಿಗೆ ಮಂಡೇ ಆಫೀಸ್ಗೆ ಹೋಗಲಿಲ್ಲ, ವರ್ಕ್ ಫ್ರಮ್ ಹೋಮೇ ಮಾಡಿದ್ರು. ಸೊ ಅದಾದಮೇಲೆ ಬೆಳಗ್ಗೆ ಎದ್ದು ನಮ್ಮ ತಿಂಡಿ ಎಲ್ಲ ಮುಗಿಸ್ಕೊಂಡು ಅವಳಿಗೆ ತಿಂಡಿನ ತಿನ್ನಿಸ್ತಾ ಇದ್ದೀನಿ. ನಾನೆಲ್ಲ ಅವಳ ಥಿಂಗ್ಸ್ ಏನು ಎಸೆನ್ಷಿಯಲ್ ಇತ್ತು, ಅವಳದು ಸ್ಕಿನ್ ಪ್ರಾಡಕ್ಟ್ಸ್ ಆಗಿರ್ಬೋದು ಅಥವಾ ಫುಡ್ ಇದಾಗಿರ್ಬೋದು, ಅದನ್ನೆಲ್ಲ ಒಂದೂ ಬಿಡ್ದಂಗೆ ಮೆಡಿಸಿನ್ಸ್ ಆಗಿರ್ಬೋದು ಎಲ್ಲ ಪ್ಯಾಕ್ ಮಾಡ್ಕೊಂಬಂದಿದ್ದೆ. ಬಿಕಾಸ್ ಹೋಗ್ತಾ ಇರೋದು ಔಟ್ ಆಫ್ ಕಂಟ್ರಿ, ಅಲ್ಲಿ ಏನು ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ. ಬಿಕಾಸ್ ಸಿಗುತ್ತೆ ಇಲ್ಲಿ, ಇದಕ್ಕೆ ಇಲ್ಲಿ ಇರುತ್ತೆ. ನಾವು ಇಲ್ಲಿ ಬಂದು ಡೋಲೋ ಕೇಳಿದ್ರೆ ಇಲ್ಲಿ ಡೋಲೋ ಇರಲ್ಲ. ನಮ್ಮದು ಏನು ಕಂಪನಿ ಮತ್ತು ಇದಿರುತ್ತೆ ಇಂಡಿಯಾದಲ್ಲೇ, ಅದು ಮಾತ್ರ ಅಲ್ಲೇ, ಬೇರೆ ಕಡೆ ಏನೂ ಇರಲ್ಲ. ಬೇರೆದೇನಾದರೂ ಇವ್ರ ಬ್ರ್ಯಾಂಡ್ಗಳಿರುತ್ತೆ, ಅದನ್ನು ಡಾಕ್ಟರ್ ಕನ್ಸಲ್ಟೇಷನ್ ಮಾಡಿ ನಾವು ತೊಗೋಬೇಕಾಗತ್ತೆ. ಸೊ ಹಾಗಾಗಿ ನಾನು ಮುಂಚೆನೇ ಎಲ್ಲನೂ ಪ್ಲ್ಯಾನ್ ಮಾಡಿ ಹಾಕ್ಕೊಂಡಿದ್ದೆ.
ಅದಾದಮೇಲೆ ಸ್ವಲ್ಪ ನಾವು ಆಚೆ ಹೋಗಿ ಬರೋಣ ಅಂತೇಳಿ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಅವ್ರಿಗೂ ಬೇಗ ಮುಗ್ದಿತ್ತು. ಸೊ ಒಂದು ಸ್ವಲ್ಪ ಆಚೆ ಓಡಾಡಿಕೊಂಡು ಏನೇನಾದರೂ ಬೈ ಮಾಡ್ಕೊಂಬರೋಣ, ಏನೇನೆಲ್ಲ ಥಿಂಗ್ಸು ಬೇಕಾಗಿರೋದು ಏನಿರುತ್ತೆ ಇಲ್ಲಿ ಅಂತ ಹೇಳ್ಬಿಟ್ಟು ವೆಜಿಟೇಬಲ್ಸ್ ಆಗಿರ್ಬೋದು, ಆ ಥರದ್ದೆಲ್ಲ ನೋಡೋಣ ಅಂಥೇಳಿ ಹೊರಗಡೆ ಹೋಗಿ ಹೊರಡ್ತಾ ಇದ್ದೀವಿ. ಇಲ್ಲಿ ಏನು ಗೊತ್ತಾ, ಕಾರ್ಡ್ ನಮ್ಮ ರೂಮ್ ಕಾರ್ಡ್ ಇಲ್ದರೆ ಲಿಫ್ಟು ಮೇಲಕ್ಕೆ ಹೋಗೋಲ್ಲ, ಕೆಳಕ್ಕೂ ಹೋಗೋಲ್ಲ. ಸೊ ನಾವು ಸ್ಟೇರ್ಸಲ್ಲಿ ನಡ್ಕೊಂಡು ಹೋಗ್ಬೋದು, ಬಟ್ ನಾವು ಲಿಫ್ಟಿಗೆ ಆಪ್ರೇಟ್ ಮಾಡಬೇಕಂದ್ರೆ ನಾವು ಆ ಕಾರ್ಡ್ ಹಾಕ್ಬಿಟ್ಟೆ ನಮ್ಮದು ಕೀನ ಹೋಗಬೇಕಾಗತ್ತೆ ಮೇಲೆ ಕೆಳಗೆ. ಅವು ಕಾರ್ಡ್ 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 ಇರ್ತಾಳೆ. ಅದೇನು ಅವಳಿಗೆ ಆಚೆ ಸುತ್ತಾ ಇದ್ರೆ ದಿನ ಪೂರ್ತಿ ಇರ್ತಾಳಲ್ಲ ಬೊಬ್ಬಿ? ದಿನ ಪೂರ್ತಿ ಇರ್ತೀಯಲ್ಲ? ಬೇಡವಾ? ಬಟ್ ಬೇಬಿ ತರಬೇಕಿತ್ತಂತ ನೋಡಿ ಪಪ್ಪ. ಚಿನಿ ಟೆಲ್ ನಮಸ್ತೆ. ನಮಸ್ತೆ ಬೇಡ, ಬಿಡು ಬೇಡ ಬೇಡ ಬಿಡು ಬೇಡ ಬಿಡು ಓಲಿ. ಈ ಕಂಟ್ರಿಯಲ್ಲಿ ನನಗೊಂದು ಇಷ್ಟ ಆಗಿದ್ದಂಥದ್ದು ಏನಂದರೆ, ಅವರು ತಲೆ ಬಗ್ಸಿ ಸವಾದಿಕ ಅಂತ ಹೇಳ್ತಾರೆ. ಸೊ ಗುಡ್ ಮಾರ್ನಿಂಗ್ ಆಗಲಿ, ಗುಡ್ ಆಫ್ಟರ್ನೂನ್ ಆಗಲಿ, ಯಾವಾಗಾದರೂ ಅವ್ರು ನಮಗೆ ತೋರಿಸೋವಂಥ ಒಂದು ಇದು ಅಂತ ಹೇಳ್ಬೋದು. ಮತ್ತು ಇಲ್ಲಿ ಬೆಗ್ಗರ್ಸು ಕೂಡ ನಮ್ಮ ಕಡೆ ಹಿಂಗೆ ನಿಂತ್ಕೊಂಡೆಲ್ಲ ಭಿಕ್ಷೆ ಬಿಟ್ಕೊಂಡು ಒಂದರ ಓಡಾಡ್ಕೊಂಡು ಎಲ್ಲ ಒಂಥರ ಡಿಫ್ರೆಂಟಾಗಿರ್ತಾರಲ್ವ, ಇಲ್ಲ ಹಂಗಲ್ಲ. ಒಂದು ಕಡೆ ಕೂತ್ಕೊಂಡು ಬುಕ್ ಓದ್ತಾ ಇರ್ತಾರೆ, ಇಲ್ಲ ಏನಾದರೂ ಕೆಲಸ ಪ್ಯಾಕ್ ಮಾಡೋದು ಅಥವಾ ಏನಾದರೂ ಸೇಲ್ ಮಾಡಿಕೊಂಡು ಕೂಡ ಅವರು ಬೆಗ್ ಮಾಡ್ತಿರ್ತಾರೆ. ಸೊ ತುಂಬ ಇಷ್ಟ ಆಗುತ್ತೆ. ಏನೋ ಒಂಥರ ಬೇರೆ ಕಡೆ ಬಂದಾಗ ನಮ್ಮನ್ನೆಲ್ಲ ನೋಡಿ, ನಮ್ಮ ಕಡೆ ಎಲ್ಲ ನೋಡಿ ನೋಡಿ ಅಯ್ಯೋ ನಾವು ಯಾಕೆ ಹಿಂಗಿದ್ದೀವಿ ಅಂತ ಅನಿಸ್ಬಿಡುತ್ತೆ ಒಂದೊಂದು ಸರಿ. ಸೊ ಇಲ್ಲಿ ಬ್ಯಾಂಗ್ಳೂರಲ್ಲಿ ಹೇಗೆ ಮೆಟ್ರೋ ಕನ್ವೀನಿಯೆಂಟ್ ಇರುತ್ತೆ, ಅದೇ ಥರ ಇಲ್ಲೂ ಕೂಡ ಮಾಲ್ಗಳಲ್ಲಿ ಮೆಟ್ರೋ ಕನ್ವೀನಿಯೆಂಟ್ ಇರುತ್ತೆ. ಸೊ ಲಾಸ್ಟ್ ಇಯರ್ ಎಲ್ಲ ಬಂದು ನೋಡ್ಕೊಂಬಿಟ್ಟಿದ್ವಲ್ವ, ಈ ಸರಿ ಈಸಿಯಾಗಿ ಕರ್ಕೊಂಡೋಗ್ಬಿಟ್ರು. ಪಾಪ ಲಾಸ್ಟ್ ಇಯರ್ ಸ್ವಲ್ಪ ಅವರು ಬಂದಿದ್ವು, ಒಂದು 15 ಡೇಸ್ ಆಗಿತ್ತು, ನಾನು ಇಮಿಡಿಯೇಟ್ ಬಂದುಬಿಟ್ಟೆ. ಸೊ ಆವಾಗ ಸ್ವಲ್ಪ ಕನ್ಫ್ಯೂಷನ್ ಆದಂಗೆ ಆಗೋದು. ಅವಾಗೆಲ್ಲ ಟಿಕೆಟ್ ತೊಗೊಂಡು ಮಾಡೋರು. ಇವಾಗೆಲ್ಲ ಸ್ವಲ್ಪ ಏನಂದರೆ ಗೊತ್ತಾಗ್ಬಿಟ್ಟಿದೆ ಮೆಟ್ರೋದು ಹೇಗೆ, ಹಾಗೆಯೇ ಆನ್ಲೈನೆಲ್ಲ ಇದು ಮಾಡ್ಕೋತಾರೆ, ತೊಗೋತಾರೆ, ಹೋಗ್ತಾರೆ, ತುಂಬ ಹೊತ್ತು ನಿಲ್ಲೋ ಅವಶ್ಯಕತೆ ಇರಲ್ಲ, ಏನಿಲ್ಲ. ಕಂಟ್ರೀಸ್ಗೆ ಡಿಫ್ರೆಂಟ್ ಇರುತ್ತೆ. ಈಗ ಇಂಡಿಯಾಲಿದ್ದಂಗೆ ಬೇರೆ ಕಡೆ ಇರಲ್ಲ, ಬೇರೆ ಕಡೆ ಇದ್ದಂಗೆ ಇಲ್ಲಿರಲ್ಲ. ಹಾಗೆಯೇ ಇಲ್ಲಿ ಥೈಲ್ಯಾಂಡ್ ಇರೋ ಕಡೆ ಸಿಂಗಾಪುರಲ್ಲಿ ಕೆನಡಲ್ಲಿ ಎಲ್ಲ ಕಂಟ್ರಿಯಲ್ಲೂ ಸ್ವಲ್ಪ ಚೇಂಜಸ್ ಇರುತ್ತೆ. ಹೋಗಿ ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಗಾಡಿಗಳೆಲ್ಲ ಹೋಗದೇ ಇದ್ದಕ್ಕೆ ನಮ್ಮ ಟಿಕೆಟ್ನ ಅಲ್ಲಿ ಹಾಕ್ಬಿಟ್ಟು ಬೇರೆ ಒಂದು ಡೋರ್ ಇರುತ್ತೆ, ಅಲ್ಲಿಂದ ನಾವು ಹೊರಗಡೆ ಬರಬೇಕಾಗತ್ತೆ. ಸೊ ಇಲ್ಲಿ ಏನಂತ ಹೇಳಿದ್ರೆ ಒಂದು ಲೈನ್ ಕವರ್ ಮಾಡಿರ್ತಾರೆ. ಆ ಮೆಟ್ರೋ ಬಂದು ನಿಂತಾಗ ಆ ಡೋರು ಓಪನ್ ಆಗುತ್ತೆ. ಅಲ್ಲಿವರೆಗೂ ಆ ಡೋರ್ ಓಪನ್ ಆಗೋಲ್ಲ. ಗ್ಲಾಸ್ ಥರನೇ ಮಾಡಿರ್ತಾರೆ, ಅದೇನು ಮೆಟಲ್ ಆ ಥರದ್ದೇನೋ ಅಲ್ಲ. ಸೊ ನೋಡಿ ಇವಾಗ ಬಂದು ನಿಂತ್ಕೊಂಡಿದ್ದ ತಕ್ಷಣ ಈ ಡೋರ್ ಓಪನ್ ಆದಮೇಲೆ ಮೆಟ್ರೋ ಡೋರು ಓಪನ್ ಆಗೋದು. ಈ ಗೇಟ್ ಏನಂತ ಹೇಳ್ತೀವಿ, ಗೇಟ್ ಓಪನ್ ಆದಮೇಲೆ ನೋಡಿ ಒಂಥರ ಏನೋ ಒಂದು ಇದು ಚೆನ್ನಾಗಿದೆ ಅಂತ ಹೇಳ್ಬೋದು. ಸೇಫ್ಟಿಯಾಗೂ ಇದೆ. ಇಲ್ಲೆಲ್ಲ ಲೈನಲ್ಲಿ ಹತ್ರ ಹೋದರೆ ಎಲ್ಲೋ ಲೈನ್ ಹತ್ರ ಕುಯ್ ಅಂತ ವಿಷಲ್ ಹಾಕೊಂಡ್ಬಿಟ್ಟು ಹೇಳ್ತಿರ್ತಾರೆ. ಈ ಥರ ಸೇಫ್ಟಿ ತುಂಬ ಚೆನ್ನಾಗಿರುತ್ತೆ. ವೆಲ್ಕಮ್ ಅಮ್ಮ ಒಬ್ಬೋ. ನಾವು ಹೋಗಬೇಕಾಗಿದ್ದು MBK ಮಾಲ್ ಅಂತೇಳಿ. 3 ಸ್ಟಾಪ್ ಆದಮೇಲೆ ಇನ್ನೊಂದು ಟ್ರೈನ್ನ ಚೇಂಜ್ ಮಾಡಬೇಕಾಗಿತ್ತು, ಇನ್ನೊಂದು ಮೆಟ್ರೋಗೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಇಲ್ಲಿ BTS ಅಂತ ಹೇಳ್ತಾರೆ, ಟ್ರೈನ್ಗೆ MRT ಅಂತ ಹೇಳ್ತಾರೆ. ಸೊ 3 ಥರ ಟ್ರೈನ್ ಇರುತ್ತೆ. ಸೊ ನಿಮ್ಗಾದರೆ 3 ಥರ ಟ್ರೈನು ತೋರಿಸ್ತೀನಿ. ಇದು ಮೆಟ್ರೋ, MRT ಬೇರೆ, ಮತ್ತು ನಾರ್ಮಲ್ ಟ್ರೈನ್ ಬೇರೆ, ಆ ಥರ ಇರುತ್ತೆ. ಸೊ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಏನೋ ಒಂಥರ. ಸೊ ಅದಾದಮೇಲೆ ಇನ್ನೊಂದು ಬಂತು, ಅದಕ್ಕೆ ನಾವು ಮಾಲ್ಗೆ ರೀಚ್ ಆಗಬೇಕಾಗಿತ್ತು. ಸೊ ಆ ಕಡೆದಿತ್ತು, ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ಅದಾದಮೇಲೆ ಲಿಫ್ಟೆಲ್ಲ ಇರುತ್ತೆ, ಹಿಂಗೆ ಸೇಮ್ ಇರುತ್ತಲ್ವ ಇಲ್ಲೂ ಹಾಗೆಯೇ. ಅದಾದಮೇಲೆ ಮಾಲ್ ಒಳಗಡೆಯಿಂದನೇ ಎಂಟ್ರಿರುತ್ತೆ. ಇಲ್ಲಿ ಎಲ್ಲೂ ನೋಡು ಬರೀ ಮಾಲು, ಹೋಟೆಲ್ಸು, ಶಾಪಿಂಗ್, ಇದು ಅದೇನೇ ಇರುತ್ತಪ್ಪ. ತುಂಬಾ ಹೇಳ್ಬೇಕಂದ್ರೆ ಅದು ಹೆಂಗೆ ವರ್ಕೌಟ್ ಆಗುತ್ತೋ ಅವ್ರುಗಳಿಗೆ ಅನ್ನೋದೇ ನನಗೆ ಅರ್ಥ ಆಗೋಲ್ಲ. ಅದಾದಮೇಲೆ ಬಂದ್ವಿ ನಾವು. ಅಲ್ಲಿ ತೆಗಿಯೋಣ ಬನ್ನಿ. ಮೆಟ್ರೋ ಪಕ್ಕನೇ ಇದೆ. ನನಗೆ CM ಒಂದು ಕನ್ಫ್ಯೂಷನ್, ನ್ಯಾಷನಲ್ ಸ್ಟೇಡಿಯಂ ಹಿಡ್ಕೋ ಫೋನು.
ಥಾಯ್ಲ್ಯಾಂಡ್ಗೆ ಹೋದರೆ ಆ್ಯಕ್ಚುಲಿ ಬ್ಯಾಂಕಾಕು ಮತ್ತು ಪಟಾಯ ಎಲ್ಲ ಹೋದರೆ ಬಾಯ್ಸ್ ವೀಡಿಯೋಗಳನ್ನ ನೋಡಿದ್ರೆ ಡಿಫ್ರೆಂಟ್ ವೀಡಿಯೋಸ್ನ ಮಾಡಿರ್ತಾರೆ. ಸೊ ನಾನು ನನಗಷ್ಟು ಗೊತ್ತಿಲ್ಲ ಏನೇನು ಮಾಡಬೇಕೇನು ಅಂತ ನನ್ನ ಡೈಲಿ ವ್ಲಾಗ್ ಜೊತೆನೇ ನಾನು ಎಲ್ಲಾದರೂ ಹೋಗ್ತೀವಲ್ವ ಅದನ್ನು ನಾನು ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ತುಂಬ ವೀಡಿಯೋಸ್ ಮಾಡಿ ಎಕ್ಸ್ಪೀರಿಯನ್ಸ್ ಇದ್ದವರೆಲ್ಲನೂ ಕೂಡ ಲೇಡೀಸು ಕೂಡ ಮಾಡಿದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ನನಗಾದಷ್ಟು ನಾನು ಮಾಡಿದ್ದೀನಿ. ನಾವು ಬಂದಿದ್ದು ಇಂಡಿಯಾ ಸ್ಟೋರ್ ಅಂತ, ಇಲ್ಲಿ ಇಂಡಿಯಾ ಸ್ಟೋರ್ ಇದೆ ಒಂದು ಆ್ಯಕ್ಚುಲಿ MBK ಮಾಲ್ ಅಂತ ಹೇಳಿ. ಸೊ ಅಲ್ಲಿ ಏನಂದರೆ ನನ್ನ ಮಗಳಿಗೆ ಸ್ವಲ್ಪ ಇವತ್ತು ಸ್ನಾನ ಮಾಡಿಸೋದಕ್ಕೆ ಟ್ರೈ ಮಾಡಿದೆ. ಬಾಟಾ ಎಲ್ಲ ಇದೆ ನೋಡಿ, ಬಾಟಾ ಶೋರೂಮ್ ಇದು ಇಂಡಿಯಾದು ಆ್ಯಕ್ಚುಲಿ. ಸೊ ಸ್ನಾನ ಮಾಡಿಸೋದಕ್ಕೆಲ್ಲ ತುಂಬ ಹಿಂಸೆ ಆಯಿತು. ಅಲ್ಲಿ ಟ್ಯಾಪ್ ಏನೂ ಇರಲಿಲ್ಲ. ಸೊ ಇದು ಬರುತ್ತಲ್ಲ ಶವರ್ದು ಇದು, ಅದರಲ್ಲಿ ಮಾಡಬೇಕಿತ್ತು, ಹ್ಯಾಂಡ್ ಶವರ್ ಮತ್ತೆಲ್ಲ ಮೇಲಿರುತ್ತಲ್ಲ ಅದು. ಅವಳಿಗದು ಆಗಲಿಲ್ಲ, ತುಂಬ ಅಳ್ತಿದ್ಲು. ಅದಕ್ಕೆ ಒಂದು ಸ್ಟೂಲು ಮತ್ತು ಒಂದು ಬಕೆಟ್ ಥರ ಬರುತ್ತಲ್ಲ ರೌಂಡ್ ಟೈಪು, ಅದನ್ನು ಹುಡ್ಕೊಂಬಂದಿದ್ದೀವಿ. ಸಿಗುತ್ತಾ ಹೋಪ್ ಏನು ನೋಡಬೇಕು. ಅಲ್ಲೂ ಕೂಡ ನಾವು ಹುಡ್ಕೊಂಡು ಹೋಗಬೇಕು. ಬಟ್ ಇಲ್ಲಿ ಅವರು ಒಬ್ಬರು ಹೇಳಿದರು ಇಂಡಿಯಾದೇನಾದರೂ ನಿಮಗೆ ಬೇಕಂದರೆ ಇಲ್ಲಿ ಹೋಗಿ ಅಂತ ಅವ್ರ ಆಫೀಸವರು. ಸೊ ಹಾಗಾಗಿ ನಾವು ಬಂದ್ವಿ. ಇಲ್ಲಿ ಏನಾದರೂ ಹೇಳಿದ್ರೆ ಅವ್ರಿಗೆ ಅರ್ಥನೇ ಆಗ್ತಿಲ್ಲ. ಅದಾದಮೇಲೆ ಒಂದು ಕಡೆ ಇತ್ತು ಆ ಸ್ಟೂಲು. ಮತ್ತು ಇಲ್ಲಿ ನೋಡಿ ಡ್ರೈ ಫ್ರೂಟ್ಸ್ ಆಗಿರ್ಬೋದು ಅಥವಾ ಚಾಕ್ಲೇಟ್. ಇಲ್ಲೆಲ್ಲ ಏನು ಗೊತ್ತಾ, ಡ್ರೈ ಫ್ರೂಟ್ಸ್ ಇರುತ್ತಲ್ಲ ಅದನ್ನು ಡ್ರೈ ಮಾಡಿ ಸಕ್ಕರೆ ಒಳಗಡೆ ಅದ್ಬಿಟ್ಟು ಅದನ್ನೊಂಥರ ಕ್ಯಾಂಡಿ ಥರ ಇಟ್ಟಿರ್ತಾರೆ. ಅವ್ರಿಗೂ ಚಾಕ್ಲೇಟ್ ಅಂತ ಹೇಳಲ್ಲ, ಕ್ಯಾಂಡಿ ಅಂತ ಹೇಳ್ತಾರೆ. ಎಲ್ಲ ಥರದ ಫುಡ್ಡು ಮತ್ತು ಇಂಡಿಯನ್ಸ್ ಇದು ಸಿಗುತ್ತೆ ಅಂತ ಹೇಳಿದ್ರಲ್ವ. ಸೊ ಹಾಗಾಗಿ ಇಲ್ಲಿ ಡ್ರೈ ಫ್ರೂಟ್ಸು ಮತ್ತು ಈ ಥರದ್ದೆಲ್ಲ ಏನೇನೋ ಐಟಮ್ಸ್ ಚಾಕ್ಲೇಟ್ಗಳೆಲ್ಲ ಇತ್ತು. ಬಟ್ ಚಾಕ್ಲೇಟ್ ನಮ್ಮ ಇಂಡಿಯಾ ಕಡೆದು ಅದ್ಯಾವುದು ನಾನು ಅಷ್ಟು ಇದು ಮಾಡಲಿಲ್ಲ. ಡೈರಿ ಮಿಲ್ಕ್ ಆ ಥರದ್ದೆಲ್ಲ ನಾರ್ಮಲ್ ಆಗಿತ್ತು ನೋಡಿ. ಈ ಥರ ಸ್ಟ್ರಾಬೆರಿ ಥರ ಎಲ್ಲ ಇದು ಮಾಡಿ ನೋಡಿ, ಸುಮ್ಮನೆ ಆರಾಮಾಗಿ ತುಂಬ್ಕೊಂಡು ಹೋಗ್ಬೋದು. ನೀನು ಇದೆಯಲ್ಲ ನೀನು ನೋಡಿದ್ವಲ್ಲಮ್ಮ, ನೆಕ್ಸ್ಟ್ ಟೈಮ್ ಇಲ್ಲೇ ತೊಗೊಂಡಿರೋದು ನೀನಲ್ಲ. ಗೋಲ್ಡನ್ 90. ನೋಡ್ತೀನಿ ಏನಾರ. ಬೇಡ ಕಲರ್ ಏನು ಹೋಗಲ್ವಾ? ಗೋಲ್ಡ್ ಅಮ್ಮ ಇದು ಕೇಳಬೇಕಲ್ಲ ಒಳ್ಳೆ ಕೇಳಬೇಕು. Take out this. Yeah. ನಮ್ಮ ಕಡೆ ಎಲ್ಲ ಗೋಲ್ಡ್ ಅಂಗಡಿ ಅಂದರೆ ಈ ಥರ ಮಾಲ್ಗಳಲ್ಲೆಲ್ಲ ಇಡಲ್ಲ, ಅದೇ ಒಂದು ಸಪ್ರೇಟ್ ಸ್ಟೋರ್ ಥರ ಮಾಡಿರ್ತಾರಲ್ವ. ನಾನು ಅಂದ್ಕೊಂಡು ಹೋದೆ ಇದು ಗೋಲ್ಡ್ ಶಾಪಲ್ಲ, ಯಾವುದೋ ಗೋಲ್ಡ್ ಥರದ್ದು ಮಾರ್ತಿರ್ತಾರೆ ಅಂತೇಳಿ. ನಮ್ಮ ಮನೆಯವರು ಹೋಗಿ ವಿಚಾರಿಸಮ್ಮ ನೀನು, ಇದು ಗೋಲ್ಡೇನೆ, ನಿನ್ಗೆ ಗೊತ್ತಾಗುತ್ತೆ ಅಲ್ಲಿ ಪ್ರೈಸ್ಗೂ ಇಲ್ಲಿ ಪ್ರೈಸ್ಗೂ ಎಷ್ಟಾಗುತ್ತೆ ಅಂತೇಳಿ. ಸೊ ಅದನ್ನು ಹಾಗೆಯೇ ಡೈರೆಕ್ಟಾಗಿ ನಿಮಗೆ ಇದು ಮಾಡ್ತೀನಿ ನೋಡಿ ಹೇಗಿತ್ತು ಅನ್ನೋದನ್ನು. 42,000 baht. 42,000 baht. 42,590 baht. That will be around 1 lakh. Oh, Indian rupee. it's nice, right? Oh. How many grams? 15.2. 15.2. Buy in India too. Okay. Thank you. You're welcome. ಇದು ಕಲ್ಕಪೇಟೆ ಹತ್ರ ಇದೆ ಇದು. ನೋಡಿ ತಗೊಳ್ಳೋದಿದ್ರೆ ಬೇಡ ಚೆನ್ನಾಗಿರುತ್ತೆ ಇಲ್ವೋ? ಇವಳು ನನ್ನ ಮಗಳು ಬೇರೆ ಬಸ್ ಬಿಡೋದು ಕಲ್ತ್ಕೊಂಡ್ಬಿಟ್ಟಿದ್ದು ಆಯಿತಾ. ಅವಾಗ ಅಂದವಳು ಯಾರೋ ಇಲ್ಲೇನೋ ಪಾಠ ಮಾಡ್ತಿದ್ದಾಳೆ ಅನ್ಕೋಬೇಕು ಅನ್ನೋ ಥರ. ಸೊ ಎಲ್ಲ ಬ್ರ್ಯಾಂಡೆಡ್ದು ಎಲ್ಲ ಹೇಗಿರುತ್ತೆ ಮಾಲಲ್ಲಿ, ಬಟ್ ಇಲ್ಲಿ ಇನ್ನೂ ಜಾಸ್ತಿ ಇದಕ್ಕಂಥದ್ದು ಇತ್ತು. ಸೊ ನೋಡೋದಕ್ಕೆ ಒಂಥರ ಡಿಫ್ರೆಂಟ್ ಆಗಿರುತ್ತೆ, ಬಟ್ ಓಡಾಡಿ ಕಾಲಂತೂ ತುಂಬ ನೋವು ಬರುತ್ತೆ. ಸೊ ನಾವು ಒಂದೆರಡು ಫ್ಲೋರಲ್ಲಿ ಅಲ್ಲೋದ್ರೆ ಇಲ್ಲೋಗಿ ಅನ್ನೋರು, ಇಲ್ಲೋದ್ರೆ ಅಲ್ಲೋಗಿ ಅನ್ನೋರು. ಸೊ ಒಂದು ಕಡೆ ತೋರಿಸಿದ್ವಿ, ಸೊ ಈ ಥರ ಐಟಮ್ ಬೇಕು ಎಲ್ಲಿ ಸಿಗುತ್ತೆ ಅಂತ. ಆಮೇಲೆ ಹೇಳಿದ್ರು ಅವರು ಒಂದು ನೇಮು, ಅದರ ನೇಮ್ ಏನಂತ ಗೊತ್ತಿಲ್ಲ, ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಇದಕ್ಕೆ ಹೋಗೋಕ್ಕಿಂತ ಮುಂಚೆ ಇಲ್ಲೇನೇನೆಲ್ಲ ಇತ್ತು ಅದನ್ನು ನಾನು ಶೇರ್ ಮಾಡ್ತಿದ್ದೀನಿ. ಸೊ ಎಲ್ಲ ಥರ ಹೇರ್ ಎಕ್ಸ್ಟೆನ್ಷನ್ನು ಕಾಸ್ಮೆಟಿಕ್ಸ್ ಎಲ್ಲ ಒಂದು ಶಾಪ್ ಥರ ಇಟ್ಟಿರ್ತಾರೆ. ಬಟ್ ಇವ್ರ ಮಾಲಲ್ಲೇ ಒಂಥರ ಈ ಓಪನ್ ಸ್ಪೇಸ್ ಥರ ಇಟ್ಕೊಂಡು ಇಟ್ಟಿರ್ತಾರೆ. ಸೊ ಇಲ್ಲಿ ಹೆಚ್ಚು ಕಡಿಮೆ ಇಂಡಿಯನ್ ಇದು ಸ್ವಲ್ಪ ತುಂಬ ಜಾಸ್ತಿ ಸಿಗುತ್ತೆ ಈ ಮಾಲಲ್ಲಿ ಅಂತ ಹೇಳ್ಬೋದು. ಅತಿಯಾಗಿ ಅಷ್ಟೇನು ಬೇರೆ ಕಡೆ ಎಲ್ಲೂ ಸಿಗಲ್ಲ. ಸೊ ಅದಾದಮೇಲೆ ನಾವೇನು ಮಾಡಿದ್ವಿ, ಅದೇ ಅವ್ರ ಶಾಪ್ ಕೇಳ್ಕೊಂಡು ಅಲ್ಲಿ ಇಲ್ಲಿ ಕೇಳಿಕೊಂಡು ಅಲ್ಲಿ ಇಳ್ದು ಮೇಲೆ ಇಳ್ದು ಅಂತೂ ಹೋಗಿ ಆ ಶಾಪ್ನ ತಲುಪಿದ್ವಿ. ಆ ಶಾಪಲ್ಲಿ ನಾವು ಏನೇನು ಮಾಡಿದ್ವಿ, ಏನೇನು ಆಯಿತು ಅನ್ನೋದನ್ನು ನಾಳೆ ವ್ಲಾಗಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ಮಿಸ್ ಮಾಡಿದೆ ಆ ವ್ಲಾಗ್ಗಳನ್ನು ಕೂಡ ವಾಚ್ ಮಾಡಿ. ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಗ್ತಾಯಿರಿ, ಖುಷಿಯಾಗಿರಿ. ಲವ್ ಯು ಆಲ್, ಬಾಯ್, ಟೇಕ್ ಕೇರ್.